Namaste. Class 12th Mathematics NCERT syllabus. Chapter 2 Inverse Trigonometric Functions. Mathematics in general is fundamentally the science of self-evident things. Felix Klein ಅವರು ಹೇಳಿದ್ದಾರೆ ಏನಂತ ಅಂದರೆ ಮ್ಯಾಥಮೆಟಿಕ್ಸ್ ಇನ್ ಜನರಲ್ ಆಗಿ ಈಸ್ ಫಂಡಮೆಂಟಲಿ ದಿ ಸೈನ್ಸ್ ಆಫ್ ಸೆಲ್ಫ್ ಎವಿಡೆಂಟ್ ಥಿಂಗ್ಸ್ ಅಂತ ಹೇಳಿದ್ರೆ ನಮಗೆ ಆಟೋಮೆಟಿಕ್ಕಾಗಿ ಸ್ವಯಂ ಅಂದರೆ ಲೈಕ್ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಇರುತ್ತೆ, ಗೊತ್ತಾಯ್ತಲ್ಲ. ಸೊ ಈಗ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್, ಸೊ ಯಾವ ಕಡೆ ನಾವು ಅದನ್ನು ಜಾಸ್ತಿ ತೊಗೋಬೇಕಂತ ಹೇಳಿದ್ರೆ ಲೈಕ್ ಮಲ್ಟಿಪ್ಲೈ ಮಾಡ್ತೀವಿ. ಈಗ ಒಂದು ಥಿಂಗ್ಸ್ ತೊಗೊಂಡಿರ್ತೀವಿ, ಅದೇ ಸೇಮ್ ಥಿಂಗ್ಸ್ನ ಡಬಲ್ ತೊಗೋಬೇಕು, ಟ್ರಿಪಲ್ ತೊಗೋಬೇಕು ಅಂತ ಹೇಳಿದ್ರೆ ಅದನ್ನು ಮಲ್ಟಿಪ್ಲೈ ದಟ್ ಮಾಡೋದು, ಅಥವಾ ಡಿಸ್ಕೌಂಟ್ ಇದೆಯಾ ನೋಡೋದು, ಹೀಗೆ ಗೊತ್ತಾಯ್ತಲ್ಲ. ಸಿಮಿಲರ್ಲಿ ಸೈನ್ಸಲ್ಲೂ ಕೂಡ ಹಾಗೇ. ಸೊ ಈಗ ಎಕ್ಸಾಂಪಲ್ ಕೆಮಿಸ್ಟ್ರಿ ಲ್ಯಾಬ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಯಾವುದು ಒಂದು ಸ್ಪೂನ್ ಒಂದು ಕೆಮಿಕಲ್ ರಿಯಾಕ್ಷನಿಗೆ ಸೊ ಎಲಿಮೆಂಟ್ ಏನಾಗ್ತದೆ ನೋಡೋದು. ಸಪೋಸ್ ಅದು ಏನಾದರೂ ಔಟ್ಪುಟ್ ಬಂದಿದೆ ಅಂತ ಹೇಳಿದ್ರೆ ಸೊ ಒನ್ ಸ್ಪೂನ್ ಅಂದರೆ ಒಂದು ಸ್ಪ್ಯಾಚುಲಾಗೆ ಇದನ್ನು ನಾವು ಹಾಕಿದರೆ ಈ ಕೆಮಿಕಲನ್ನು, ನೆಕ್ಸ್ಟ್ ಅದು 2 ಸ್ಪ್ಯಾಚುಲಾಗೆ ಏನಾಗ್ತದೆ ಕಲರು. ಸೊ ಆ ಥರ ಐಡಿಯಾ ಸಿಗತ್ತೆ ನಮಗೆ, ಗೊತ್ತಾಯ್ತಲ್ಲ. ಸೈನ್ಸಲ್ಲಿ ಈವನ್ ಫಿಸಿಕ್ಸಲ್ಲೂ ಅಷ್ಟೇ ಬ್ಯಾಲೆನ್ಸಿಂಗ್. ಸೊ ಲೆಫ್ಟಲ್ಲಿ ಏನು ಹಾಕಬೇಕು, ರೈಟ್ ಸೈಡಲ್ಲಿ ಏನು ಹಾಕಬೇಕು, ಸೊ ಇದು ಬ್ಯಾಲೆನ್ಸಿಂಗ್ ನಮಗೆ ಗೊತ್ತಾಗುತ್ತೆ ಈಕ್ವೇಷನ್ಸ್ದೆಲ್ಲ, ಗೊತ್ತಾಯ್ತಲ್ಲ. ಸೊ ಎಕ್ಸ್ಪೋನೆನ್ಷಿಯಲ್ ಏನಾಗ್ತದೆ, ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ, ಸೊ ಇದೆಲ್ಲ ಗೊತ್ತಾಗುತ್ತೆ. ಮತ್ತು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಂತ ಹೇಳಿದ್ರೆ ಸೈನ್ದು ವೇವು ಅಂದರೆ ಪಾಸಿಟಿವಲ್ಲಿ ಹೇಗೆ, ನೆಗೆಟಿವಲ್ಲಿ ಹೇಗಾಗುತ್ತೆ, ಸೊ ಇದೆಲ್ಲ ನಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಇದನ್ನು ಹೇಳಿದ್ದು ಯಾರಂದರೆ ಫೆಲಿಕ್ಸ್ ಕ್ಲೈನ್ ಅಂತ. Introduction for inverse trigonometric functions. In chapter 1 we have studied that the inverse of a function f. Chapter 1 ನಲ್ಲಿ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ, ಗೊತ್ತಾಯ್ತಲ್ಲ. ದಿ ಇನ್ವರ್ಸ್ ಆಫ್ ಎ ಫಂಕ್ಷನ್ ಎಫ್ ಡಿನೋಟೆಡ್ ಬೈ ಎಫ್ ಇನ್ವರ್ಸ್. ಸೊ ಫಂಕ್ಷನ್ ಅಂತ ಹೇಳಿದ್ರೆ ಎಫ್, ಸೊ ಇನ್ವರ್ಸ್ ಆಫ್ ಎ ಫಂಕ್ಷನ್ ಅಂತ ಹೇಳಿದ್ರೆ ಎಫ್ ಇನ್ವರ್ಸ್ ಅಂತ, ಗೊತ್ತಾಯ್ತಲ್ಲ. ಎಫ್ ಇನ್ವರ್ಸ್ exists if f is 1 to 1 and on to. ಸೊ ಇನ್ವರ್ಸ್ ಆಫ್ ಎ ಫಂಕ್ಷನ್ ಎಕ್ಸಿಸ್ಟ್ ಆಗಬೇಕಂತ ಹೇಳಿದ್ರೆ 1 to 1 ಫಂಕ್ಷನ್ ಆಗಿರಬೇಕು, ಇಲ್ಲ ಆ್ಯಂಡ್ ಆನ್ ಟು ಫಂಕ್ಷನ್ ಆಗಿರಬೇಕು. 1 to 1 ಅಂತ ಹೇಳಿದ್ರೆ ಡೊಮೈನ್ ಮತ್ತು ರೇಂಜ್ ಮ್ಯಾಚ್ ಆಗಬೇಕು, ಗೊತ್ತಾಯ್ತಲ್ಲ. ಸೊ ಎಕ್ಸಾಂಪಲ್ ಇದು ಎ, ಇದು ಬಿ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಎ ಬಿ ಸಿ ಇದೆ, ಇಲ್ಲಿ 1 2 3 4 ಅಂತ ಏನೋ ಇರುತ್ತೆ ಅಂದ್ಕೊಳ್ಳಿ. 1 to 1 ಅಂತ ಹೇಳಿದ್ರೆ ಇದು ಇಲ್ಲಿ ಹೋಗಬೇಕು, ಇದು ಇಲ್ಲಿ ಹೋಗಬೇಕು, ಇದು ಇಲ್ಲಿ ಹೋಗಬೇಕು. ದಿಸ್ ಈಸ್ ಫಾರ್ 1 to 1 ಫಂಕ್ಷನ್. ಆನ್ ಟು ಅಂತ ಹೇಳಿದ್ರೆ ಲೈಕ್ ಈಗ ಎ ಬಿ ಸಿ ಇರುತ್ತೆ, ಇಲ್ಲಿ 1 2 3 ಇರುತ್ತೆ. ಸೊ ಇದು ಇಲ್ಲೇ ಹೋಗೋದು, ಬಿನೂ ಕೂಡ ಇಲ್ಲೇ, ಸಿ ಇಲ್ಲಿ ಹೋಗೋದು, ಅದು ಎಲ್ಲಾದ್ರೂ ಇದೇನಾಗ್ತಾ ಇದೆ, ಒಂದು ಇದಕ್ಕೇ ಎಯಿಂದನೂ ಬಿ ಇಂದನೂ ಇನ್ಪುಟ್ ಬರ್ತಾ ಇದೆ, ಗೊತ್ತಾಯ್ತಲ್ಲ. ದಿಸ್ ಈಸ್ ಆನ್ ಟು ಫಂಕ್ಷನ್, ದಿಸ್ ಈಸ್ 1 to 1 ಫಂಕ್ಷನ್. ಸೊ ಇಫ್ ಎಫ್ ಈಸ್ ಎ 1 to 1 ಆ್ಯಂಡ್ ಆನ್ ಟು ಫಂಕ್ಷನ್, ಇದು ಎಕ್ಸಿಸ್ಟ್ ಆಗಬೇಕಂತ ಹೇಳಿದ್ರೆ ಸೊ ಎಫ್ ಇನ್ವರ್ಸ್ ಅಂದರೆ ಎಫ್ ಇನ್ವರ್ಸ್ ಫಂಕ್ಷನ್ ಈಸ್ 1 to 1 ಆ್ಯಂಡ್ ಆನ್ ಟು ಫಂಕ್ಷನಲ್ಲಿ ಮಾತ್ರ ಎಫ್ ಇನ್ವರ್ಸ್ ಎಕ್ಸಿಸ್ಟ್ ಆಗೋದು, ಗೊತ್ತಾಯ್ತಲ್ಲ. ಬೇರೆ ಫಂಕ್ಷನಲ್ಲಿ ಇದು ಎಕ್ಸಿಸ್ಟ್ ಆಗಲ್ಲ. ದೇರ್ ಆರ್ ಮೆನಿ ಫಂಕ್ಷನ್ಸ್ ವಿಚ್ ಆರ್ ನಾಟ್ 1 to 1, ಆನ್ ಟು ಆರ್ ಬೋತ್ ಆ್ಯಂಡ್ ಹೆನ್ಸ್ ವಿ ಕೆನಾಟ್ ಟಾಕ್ ಆಫ್ ದೇರ್ ಇನ್ವರ್ಸಸ್. ಸೊ ಇಲ್ಲಿ 1 to 1 ಅಲ್ಲದೆ ಇರೋವಂಥದ್ದು, ಆಮೇಲೆ ಆನ್ ಟು ಆಗಿಲ್ಲದೆ ಇರೋವಂಥದ್ದು, ಅಥವಾ ಎರಡೂ ಇರೋವಂಥದ್ದು, ಅಂಥ ಕಡೆ ಏನಾಗುತ್ತೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ. ಓಕೆ, ವಿ ಕೆನಾಟ್ ಟಾಕ್ ಆಫ್ ದೇರ್ ಇನ್ವರ್ಸಸ್. ಅಲ್ಲಿ ಇನ್ವರ್ಸ್ ಆಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ, ಮಾತಾಡಲಿಕ್ಕಾಗಲ್ಲ, ಆಯಿತಾ.
In class 11th, we studied that trigonometric functions are not one-to-one and onto over their natural domains and ranges, and hence their inverses do not exist. In class 11th ಅಲ್ಲೇ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಸ್ಟಡಿ ಮಾಡಿದ್ದೇವೆ. ಏನಂತ ಹೇಳಿದ್ರೆ, ನಾಟ್ ಒನ್ ಟು ಒನ್ ಆ್ಯಂಡ್ ಆನ್ ಟು ಓವರ್ ದೇರ್ ನ್ಯಾಚುರಲ್ ಡೊಮೈನ್ಸ್ ಆ್ಯಂಡ್ ರೇಂಜಸ್ ಆ್ಯಂಡ್ ಹ್ಯಾನ್ಸ್ ದೇರ್ ಇನ್ವರ್ಸಸ್ ಡು ನಾಟ್ ಎಕ್ಸಿಸ್ಟ್. ಒನ್ ಟು ಒನ್ ಮತ್ತು ಆನ್ ಟು ಅಲ್ಲದೆ ಇರೋ ಕಡೆ ಇನ್ವರ್ಸ್ ಫಂಕ್ಷನ್ ಎಕ್ಸಿಸ್ಟ್ ಆಗಲ್ಲ ಅಂತ ಆಲ್ರೆಡಿ ಕ್ಲಾಸ್ 11ತಲ್ಲೇ ನಾವು ಓದಿದ್ದೇವೆ. In this chapter, we shall study about the restrictions on domains and ranges of trigonometric functions which ensure the existence of their inverses and observe their behavior through graphical representations. ಈ ಚಾಪ್ಟರಲ್ಲಿ ನಾವೇನು ನೋಡ್ತೇವೆ ಅಂತ ಹೇಳಿದ್ರೆ, ರೆಸ್ಟ್ರಿಕ್ಷನ್ಸ್ ಆನ್ ಡೊಮೈನ್ಸ್ ಆ್ಯಂಡ್ ರೇಂಜಸ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಡೊಮೈನ್ಸ್ ಮತ್ತು ರೇಂಜಸಲ್ಲಿ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ಆಯಿತಾ. ಅಂದರೆ ಸೈನ್ ಈಗ -1 +1 ತನಕ ಹೋಗಬೇಕು, ಅಂದರೆ -90 ಡಿಗ್ರಿ ಟು +90 ಡಿಗ್ರಿ, ಹೀಗೆ ಒಂದು ರಿಸ್ಟ್ರಿಕ್ಷನ್ಸ್ ಉಂಟು, ಗೊತ್ತಾಯ್ತಲ್ಲ. ಆ ವಿತಿನ್ ರೇಂಜಲ್ಲೇ ಅದು ವೇವ್ ಆಗಬೇಕು. ಸೊ ಅದಿದ್ದರೆ ಮಾತ್ರ ಇಲ್ಲಿ ಇನ್ವರ್ಸ್ ಫಂಕ್ಷನ್ಸ್ ಎಕ್ಸಿಸ್ಟ್ ಆಗುತ್ತೆ, ಗೊತ್ತಾಯ್ತಲ್ಲ. ವಿತ್ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಬಿಸೈಡ್ಸ್ ಸಮ್ ಎಲಿಮೆಂಟರಿ ಪ್ರಾಪರ್ಟೀಸ್ ವಿಲ್ ಆಲ್ಸೋ ಬಿ ಡಿಸ್ಕಸ್ಡ್. ಸೊ ಸಮ್ ಎಲಿಮೆಂಟರಿ ಪ್ರಾಪರ್ಟೀಸ್ ಕೂಡ ಕೊಟ್ಟಿದ್ದಾರೆ. ಆ ಪ್ರಾಪರ್ಟೀಸಿಂದ ನಾವು ಬೇಗ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ಸ್ನೆಲ್ಲ ಬೇಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ದಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪ್ಲೇ ಆ್ಯನ್ ಇಂಪಾರ್ಟೆಂಟ್ ರೋಲ್ ಇನ್ ಕ್ಯಾಲ್ಕುಲಸ್ for they serve to define many integrals. So inverse trigonometric functions play an important role in calculus, for they serve to define many integrals. Okay, the concept of inverse trigonometric functions is also used in science and engineering. ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಎಲ್ಲಿ ಆ ಕಾನ್ಸೆಪ್ಟನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೈನ್ಸ್ ಫೀಲ್ಡಲ್ಲಿ ಮತ್ತು ಇಂಜಿನಿಯರಿಂಗ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕಾಗತ್ತಲ್ಲ, ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಕಮ್ಯುನಿಕೇಷನಲ್ಲಿ ಜಾಸ್ತಿ ಯೂಸ್ ಮಾಡ್ತೇವೆ. ಸೈನ್ ಇನ್ವರ್ಸು, ಟ್ಯಾನ್ ಇನ್ವರ್ಸು, ಗೊತ್ತಾಯ್ತಲ್ಲ. ಸೊ ಮತ್ತು ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಅಂದರೆ ಆಪ್ ಆ್ಯಂಪ್ಗಳಲ್ಲಿ ಯೂಸ್ ಮಾಡ್ತೇವೆ, ಆ್ಯಂಪ್ಲಿಫೈ ಆಗಬೇಕಲ್ಲ ಅಲ್ಲಿ ಯೂಸ್ ಮಾಡ್ತೇವೆ. ಸೊ ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಂತ ಪ್ರಾಬ್ಲಮ್ಸ್ಗಳಲ್ಲಿ ಈ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವರು ಆರ್ಯಭಟ್ಟ. ಥ್ಯಾಂಕ್ ಯು ಸೋ ಮಚ್.